ಆತ್ಮೀಯ ಬಂಧುಗಳೇ, ಮತ್ತೊಮ್ಮೆ ನಮ್ಮ ಅಂತರ್ದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸಿ. ಬಂಧುಗಳೇ, ಈ ಮಾರ್ಚ್ ತಿಂಗಳಲ್ಲಿ ಮತ್ತು ಏಪ್ರಿಲ್ ತಿಂಗಳಲ್ಲಿ ನನಗೆ ಬೇಕಾದಂತಹ ಬಹುಪಾಲು ಗುರುಗಳ, ನನಗೆ ಏನು ಗುರುಗಳು ಅಂತಿದ್ದಾರೋ ಅದರ ಸುಮಾರು ಜನ ಗುರುಗಳದು ಹುಟ್ಟುಹಬ್ಬ ಈ ಮಾರ್ಚ್ ಮತ್ತು ಏಪ್ರಿಲಲ್ಲೇ ಬಂತು. ಅದು ಮಾರ್ಚ್ 1ನೇ ತಾರೀಕು ನಾನು ನಂಬಿರ್ತಕ್ಕಂಥ ಶ್ರೀ ರಾಮಕೃಷ್ಣ ಪರಮಹಂಸರಿಂದ ಹಿಡಿದು ಎಲ್ಲ ಗುರುಗಳದು ಆಲ್ಮೋಸ್ಟು ಈ 2 ತಿಂಗಳಲ್ಲೇ ಬಂತು. ಹಾಗಾಗಿ ನಾನು ಎಲ್ಲ ಗುರುಗಳಿಗೂ ಸೇರಿ ಸಮರ್ಪಣೆ ಆಗಲಿ ಅಂತ ಹೇಳಿ ಒಂದು ಸಣ್ಣ ಕವನವನ್ನು ರಚನೆ ಮಾಡಿ ಈ ಒಂದು ವಾಚನ ಮಾಡೋಣ ಅಂತ ಸಂಕಲ್ಪ ಮಾಡಿದ್ದೀನಿ. ಕವನ ವಾಚನ ಹೀಗಿದೆ: ಶ್ರೀ ಗುರುದೇವರ ಜನ್ಮದಿನ, ಎಲ್ಲರೂ ಕೂಡಿ ಶುಭ ಕೋರುವ ದಿನ. ಶ್ರೀ ಗುರುದೇವರ ಜನ್ಮದಿನ, ಎಲ್ಲರೂ ಕೂಡಿ ಶುಭ ಕೋರುವ ದಿನ. ಅನುದಿನ ಸ್ಮರಿಸುವೆ ಬಿಡದೆ ನಾ ನಿನ್ನ, ಅನುದಿನ ಸ್ಮರಿಸುವೆ ಬಿಡದೆ ನಾ ನಿನ್ನ. ಕೈ ಬಿಡದೆ ನೀ ರಕ್ಷಿಸೋ ಎನ್ನ, ಕೈ ಬಿಡದೆ ನೀ ರಕ್ಷಿಸೋ ಎನ್ನ. ವಂದಿಪೆನಯ್ಯ ಶ್ರೀ ಗುರುದೇವ, ವಂದಿಪೆನಯ್ಯ ಶ್ರೀ ಗುರುದೇವ. ನಂಬಿದೆನಯ್ಯ ನಿನ್ನ ದಿವ್ಯ ಪಾದವ, ನಂಬಿದೆನಯ್ಯ ನಿನ್ನ ದಿವ್ಯ ಪಾದವ. ತೋರೋ ಯಮಗೆ ಮುಕ್ತಿಯ ಮಾರ್ಗವ, ಶಕ್ತಿಯ ಕರುಣಿಸೋ ಶ್ರೀ ಗುರುದೇವ. ಬದುಕಿನ ಭವಣೆಯ ನೀ ನೀಗಿಸಿದೆ, ಬದುಕಿನ ಭವಣೆಯ ನೀ ನೀಗಿಸಿದೆ. ಬದುಕುವ ಭರವಸೆ ನೀ ಮೂಡಿಸಿದೆ. ಸಾಧನೆ ಮಾಡಲು ನೀ ಸಹಕರಿಸಿದೆ, ಸಾಧನೆ ಮಾಡಲು ನೀ ಸಹಕರಿಸಿದೆ. ಸುಂದರ ಬದುಕನ್ನು ನೀ ಸೃಷ್ಟಿಸಿದೆ. ಶ್ರೀ ಗುರುದೇವ ನೀ ಜ್ಞಾನ ಸಾಗರ, ಶ್ರೀ ಗುರುದೇವ ನೀ ಜ್ಞಾನ ಸಾಗರ. ನಿನ್ನಯ ಮಹಿಮೆ ಪರಮ ಅಪಾರ, ನಿನ್ನೊಳಗಿಹುದು ಮಮಕಾರ. ಕಲಿಸುವೆ ನಮಗೆ ಸಂಸ್ಕಾರ. ಶ್ರೀ ಗುರುದೇವರೇ, ನಿಮ್ಮ ಚರಣಗಳಿಗೆ ಪ್ರೀತಿಯ ಶಿಷ್ಯನ ನಮಸ್ಕಾರ, ಪ್ರೀತಿಯ ಶಿಷ್ಯನ ನಮಸ್ಕಾರ. ಎಲ್ಲ ಗುರುಗಳಿಗೂ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿ, ಯಾಕೆಂದರೆ ಇದು ಒಬ್ಬರಿಗೆ ಸಮರ್ಪಣೆ ಆಗಲ್ಲ. ಈ 2 ತಿಂಗಳಲ್ಲಿ ನನಗೆ ಪಾಠ ಕಲಿಸಿ ಉದ್ಧಾರ ಮಾಡಿದಂತಹ ಅನೇಕ ಗುರುಗಳದು ಹುಟ್ಟುಹಬ್ಬ 5 ತಿಂಗಳಲ್ಲಿ ಬರೋದ್ರಿಂದ ಈ 2 ತಿಂಗಳಲ್ಲಿ ವಿಶೇಷವಾಗಿ ಮಾರ್ಚ್ 1ರಿಂದ ಏಪ್ರಿಲ್ 5ರವರೆಗೂ. ಹಾಗಾಗಿ ನಾನು ಈ ಒಂದು ಸಮರ್ಪಣೆಯನ್ನು ಎಲ್ಲ ಗುರುಗಳಿಗೂ ಮಾಡಬೇಕು ಅಂಥೇಳಿ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ.